ಮತ್ತೆ ವಿಷಯ ಗೊತ್ತಾಯ್ತಾ? ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇಲ್ಲ. ನಾವೆಲ್ಲ ಇನ್ನೇನು ಇವತ್ತು ಮಾರ್ಚ್ 4 ಡೇಟು. ಮಾರ್ಚ್ 19ಗೆ ಸಿನಿಮಾ ರಿಲೀಸು. ಇನ್ನೊಂದು 2 ವಾರ ಇರೋದು, ಸಿನಿಮಾ ನೋಡ್ಬೋದು ಅಂತ ಎಕ್ಸೈಟ್ಮೆಂಟಲ್ಲಿ ಕಾಯ್ಕೊಂಡಿದ್ದೀವಿ. ವೀಡಿಯೋಸ್ ಮಾಡಿಕೊಂಡು ಅಪ್ಡೇಟ್ ಅಂತ ವೀಡಿಯೋ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಮಾರ್ಚ್ 8ಕ್ಕೆ ಟ್ರೈಲರ್ ಬೇರೆ ಬರ್ತಿದೆ ಗುರು. ಸರಿ, ಮಾರ್ಚ್ 8ಕ್ಕೆ ಟ್ರೈಲರ್ ಬರೋದಿರಲಿ, ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ರಂತೆ ಇವೆಂಟ್ನ. ಟ್ರೈಲರ್ ಲಾಂಚ್ ಇವೆಂಟ್ನ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಮಾರ್ಚ್ 8ಕ್ಕೆ ಬೆಂಗಳೂರಲ್ಲಿ, ಮಾರ್ಚ್ 9ಕ್ಕೆ ಬೇರೆ ಬೇರೆ ಸ್ಟೇಟ್ಗಳು, ಮಾರ್ಚ್ 10ಕ್ಕೆ ಬೇರೆ ಸ್ಟೇಟು, ನಾರ್ತ್ ಇಂಡಿಯಾ, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಥೋ, ಇವಾಗ ಸಡನ್ನಾಗಿ ಬೇಜಾರಾಗೋ ವಿಷಯ, ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ನ್ಯೂಸು ಹೆಂಗಿತ್ತು ಅಂತಂದರೆ, ಬೇಜಾರಾಗೋಯಿತು. ಮಾರ್ಚ್ 19ಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತು, ಸಾಕಷ್ಟು ದೇಶಗಳ ಮಧ್ಯೆ ವಾರ್ ನಡೀತಾ ಇದೆ. ಸುಮಾರು ದೇಶಗಳ ಮಧ್ಯೆ ವಾರ್ ನಡೀತಾ ಇರೋದ್ರಿಂದ ಅಟ್ ಪ್ರೆಸೆಂಟ್ ಇವಾಗ ಸಿನಿಮಾ ರಿಲೀಸ್ ಮಾಡಿದ್ರೆ, ಮಾರ್ಚ್ 19 ರಿಲೀಸ್ ಮಾಡಿದ್ರೆ, ಟಾಕ್ಸಿಕ್ ಕಾನ್ಸೆಪ್ಟ್ ಏನು ಹೇಳಿ, ಮುಂಚೆಯಿಂದನೂ ಪ್ಯಾನ್ ವರ್ಲ್ಡ್ ಅನ್ನೋ ಕಾನ್ಸೆಪ್ಟಲ್ಲೇ ಟಾಕ್ಸಿಕ್ ಸಿನಿಮಾನ ಮಾಡಿದ್ದೀವರು. ಸೊ ಪ್ಯಾನ್ ವರ್ಲ್ಡ್ ಅಂತಂದಮೇಲೆ ಒಂದಷ್ಟು ಕಂಟ್ರಿಗಳಲ್ಲಿ ವಾರ್ ನಡೀತಿರೋದ್ರಿಂದ ಆ ಕಂಟ್ರಿಗಳಲ್ಲೆಲ್ಲ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ. ಅಂದರೆ ವಾರ್ ಮಧ್ಯೆ ಬಂದು ಸಿನಿಮಾ ನೋಡಿ ಅನ್ನೋಕ್ಕೂ ಆಗಲ್ಲ, ಇದು ಬೇರೆ ಥರ ಹೊಟ್ಟೋಗುತ್ತೆ ಆಮೇಲೆ. ಅದಕ್ಕೆ ಈಗ ಏನು ಮಾಡಿದ್ದಾರೆ, ಡಿಸಿಷನ್ ತೊಗೊಂಡಿದ್ದಾರೆ, ಪೋಸ್ಟ್ಪೋನ್ ಮಾಡ್ತೀವಿ ಸಿನಿಮಾನ ಅಂತ. ಯಾವಾಗ ಮತ್ತೆ ರಿಲೀಸ್ ಯಾವಾಗ ಅಂತಂದರೆ June 4. ಈಗ ಮಾರ್ಚಲ್ಲಿ ಇದ್ದೀವಿ, ಏಪ್ರಿಲ್ ಮೇ ಬಿಟ್ಬಿಡಿ, ಮಾರ್ಚು ಏಪ್ರಿಲ್ ಮೇ 3 ತಿಂಗಳು ಬಿಟ್ಟು June 4 ಸಿನಿಮಾನ ರಿಲೀಸ್ ಮಾಡ್ತಾರಂತೆ. ಏಕ್ದಮ್ 3 ತಿಂಗಳು ಮುಂದಕ್ಕೆ ಹೋಗಿದ್ದಾರೆ. ಅಂದರೆ ಯಾವುದೇ ವಾರ ಆಗಲಿ, ಇನ್ನೊಂದು ಮತ್ತೊಂದು ಯಾವುದೇ ಒಂದು ಕಿತ್ತಾಟ ಹೊಡೆದಾಟ ಆಗಲಿ ದೇಶಗಳ ಮಧ್ಯೆ ಒಂದು 2 ತಿಂಗಳು, 1 ತಿಂಗಳು, 3 ತಿಂಗಳು ನಡೀತಾ ಇರುತ್ತೆ. ಈಗ ಆಲ್ರೆಡಿ ಸುಮಾರು ದಿನ ಆಗೋಗಿದೆ ವಾರ್ ಸ್ಟಾರ್ಟ್ ಮಾಡಿಕೊಂಡು. ಇದಾದಮೇಲೆ ಒಂದು ಸ್ವಲ್ಪ ಐ ಥಿಂಕ್ ಒಂದು 2-3 ತಿಂಗಳು ಇವರು ಅಂದಾಜಿಟ್ಕೊಂಡು June 4 ರಿಲೀಸ್ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಟಾಕ್ಸಿಕ್ಕು ಮಾರ್ಚ್ 19 ಇನ್ನೇನು ಸಿನಿಮಾ ಬಂದೇ ಬಿಡುತ್ತೋ. ಎಕ್ಸಾಕ್ಟ್ಲಿ 2022 ಏಪ್ರಿಲಲ್ಲಿ KGF Chapter 2 ರಿಲೀಸ್ ಆಗಿತ್ತು. 2022 ಬಿಟ್ಟರೆ 2023, 24, 25, 26 ನೆಕ್ಸ್ಟ್ ಮಂತ್ಗೆ ಯಶ್ ಅವ್ರ ಸಿನಿಮಾ ಬಂದು 4 ವರ್ಷ ಆಯಿತು. ಎಗೈನ್ ಜೂನ್ಗೆ ಅಂತಂದರೆ 4 ವರ್ಷ 2 ತಿಂಗಳಿಗೆ ಸಿನಿಮಾ ರಿಲೀಸ್ ಮಾಡೋದಂಗೆ ಲೆಕ್ಕ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡದ ಒಂದು ಸಿನಿಮಾ ಗ್ಲೋಬಲಿ ರೀಚ್ ಆಗಬೇಕಾಗಿರುವಂಥ ಒಂದು ಸಿನಿಮಾ ಮಾರ್ಚ್ 19ಗೆ ರಿಲೀಸ್ ಮಾಡಿದರೆ ಪ್ರಾಬ್ಲಮ್ ಏನೂ ಇರ್ತಿರ್ಲಿಲ್ಲ. ಬಟ್ ವಾರ್ ನಡೀತಿರೋದ್ರಿಂದ ಪ್ರಾಬ್ಲಮ್. ಇದಿಷ್ಟೇ ಕಾರಣ, ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ಎಗೈನ್ ಇವಾಗ ಒಂದಷ್ಟು ಕಾರಣಗಳು ಕ್ರಿಯೇಟ್ ಆಗ್ತವೆ. ನಾರ್ತ್ ಇಂಡಿಯನ್ಸ್ ಎಲ್ಲ ಈಗ ವಿಡಿಯೋ ಮಾಡ್ತಾರೆ, ದುರಂಧರ್ 2ಗೆ ಎದುರುಕೊಂಡು ಟಾಕ್ಸಿಕ್ನ ಮುಂದಕ್ಕೆ ಹಾಕಿದ್ದಾರೆ, ಕಾರಣ ಬಂದ್ಬಿಟ್ಟು ವಾರ್ ಅಂತ ಕೊಡ್ತಾ ಇದ್ದಾರೆ, ಹಿಂಗೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಎನಿವೇ ಅವ್ರು ಹೆಂಗಾದ್ರು ಮಾಡ್ಕೊಳ್ಳಿ, ಅವ್ರವ್ರ ಕಂಟೆಂಟು, ಅವ್ರವ್ರ ವೀಡಿಯೋಸ್ ಏನಾದ್ರು ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಅಟ್ ಪ್ರೆಸೆಂಟು ಟಾಕ್ಸಿಕ್ನ ಪೋಸ್ಟ್ಪೋನ್ ಮಾಡಿರೋದು ತುಂಬ ಒಳ್ಳೆ ಕೆಲಸ ಆಯಿತು. ಯಾಕೆ ಅಂತಂದರೆ, ಈಗ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಊರಿಗೆ ಹೋಗ್ಬಿಟ್ಟು ಒಂದು ಶಾಪ್ ತೆಗೆದು ಒಂದಷ್ಟು ಮೆಟೀರಿಯಲ್ ತಂದು ಶಾಪ್ನ ಸ್ಟಾರ್ಟ್ ಮಾಡ್ತೀನಿ. ಆ ಊರು ನಾರ್ಮಲಾಗಿದ್ದರೆ, ಆ ಊರಲ್ಲೇ ಗಲಾಟೆ ನಡೀತಾ ಇದೆ, ಆ ಊರಲ್ಲೇ ಏನೋ ಪ್ರಾಬ್ಲಮ್ ಆಗಿದೆ, ಆ ಊರಲ್ಲಿ ಏನೋ ದೊಡ್ಡ ದುರಂತ ನಡೆದೋಗಿದೆ ಅಂದ್ಬಿಟ್ಟು ಅಂತ ಗೊತ್ತಿದ್ರೂ ಆ ಊರಲ್ಲಿ ಹೋಗ್ಬಿಟ್ಟು ನಾನು ಅಂಗಡಿ ಹಾಕ್ತೀನಿ ಅಂತಂದರೆ ಅಂಗಡಿಗೆ ಯಾರೂ ಬರಲ್ಲ. ಆ ಥರ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ ಅಂತೀವಲ್ಲ. ಸೊ ಅದೇ ಮೈಂಡ್ ಸೆಟ್ ಇದು. ಎನಿವೇಸ್, ಆಲ್ ದಿ ಬೆಸ್ಟ್ ಟೀಮ್ ಟಾಕ್ಸಿಕ್ ಆ್ಯಂಡ್ ಆಲ್ ದಿ ಬೆಸ್ಟ್ ರಾಕಿಂಗ್ ಸ್ಟಾರ್ ಯಶ್. ಅವರು ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಡಿಸಿಷನ್ ಹ್ಯಾಸ್ ಬೀನ್ ಟೇಕೆನ್, ಇಟ್ಸ್ ಗುಡ್, ಒಳ್ಳೆಯದು ಮುಂದಕ್ಕೆ ಹೋಗ್ತಿರೋದು. ವಾರನ ಎಲ್ಲ ಮುಗಿಸ್ಕೊಂಡು ನಿಮ್ಮದೇ ಸಿನಿಮಾ ನೋಡಲಿ ಎಲ್ಲರೂ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಬೇಜಾರಾಗ್ತದೆ, ಸೀರಿಯಸ್ಲಿ ನನಗೆ ಇದನ್ನು ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ತಿದೆ, ಬಿಕಾಸ್ ಪೋಸ್ಟ್ಪೋನ್ ಆಗಿದೆ ಅಂತ. ನಾನು ವೆಯ್ಟ್ ಮಾಡ್ತಾನೆ ಇದ್ದೆ, ಎಕ್ಸೈಟ್ ಆಗಿಬಿಟ್ಟಿದೆ. ಇನ್ನು 15 ಡೇಸಲ್ಲಿ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ, ಹಾಲಿವುಡ್ ಲೆವೆಲ್ಗಿದೆ. ನಮ್ಮ ಕನ್ನಡ ಸಿನಿಮಾ ಈ ರೇಂಜಿಗೆ ಮಾಡ್ತಾರ, ನೋಡೇ ಬಿಡೋಣ ಏನಿದೆ ಅಂತ. ನೋಡಿದ್ರೆ ಹಿಂಗಾಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಎನಿವೇಸ್, ಎಲ್ರಿಗೂ ಹ್ಯಾಪಿ ಹೋಳಿ ಹಬ್ಬನ ಚೆನ್ನಾಗಿ ಮಾಡಿ, ಹೆಲ್ದಿಯಾಗಿ ಮಾಡಿ, ಕೆಮಿಕಲ್ನ ಯೂಸ್ ಮಾಡಬೇಡಿ. ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ, ಮತ್ತೆ ಸಿಗ್ತೀನಿ.